ನಡೆ ನುಡಿ, ನಾವು ಆಡುವುದು ಮಾತು, ಅದೆಲ್ಲ ಕೂಡ ಹೃದಯದ ಮೇಲೆ ಪರಿಣಾಮ ಬೀಳುತ್ತೆ. ಪ್ರತಿದಿನ ಹೃದಯದ ಬಡಿತ 1,00,000 ಬೀಟ್ಸ್ ಇರುತ್ತೆ. 1,00,000 ಬಾರಿ ಹೃದಯ ಮಿಡಿಯುತ್ತೆ. ಭಾರತ ದೇಶದಲ್ಲಿ ಇವತ್ತು 60% ಸಾವುಗಳು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಆಗ್ತಾ ಇದ್ದಾವೆ. ನಮ್ಮ ಮನಸ್ಸಿನ ಆಲೋಚನೆಗಳು, ಮನಸ್ಸಿನ ಭಾವನೆಗಳು, ನಮ್ಮ ನಡೆ ನುಡಿ, ನಾವು ಆಡುವುದು ಮಾತು, ಅದೆಲ್ಲ ಕೂಡ ಹೃದಯದ ಮೇಲೆ ಪರಿಣಾಮ ಬೀಳುತ್ತೆ. ಅಂದರೆ ಈಗ ನಮ್ಮ ಶರೀರದಲ್ಲಿ ಯಾಕೆ ನಾವು ಹೃದಯಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತೇವೆ, ಯಾಕೆ ನಾವು ಹೃದಯಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತೇವೆ ನೋಡಿ. ಹೃದಯಕ್ಕೆ ರೆಸ್ಟ್ ಅನ್ನೋದೇ ಇಲ್ಲ. ರೆಸ್ಟ್ ತಗೊಂಡ್ರೆ ಮುಗಿತು, ಹೃದಯಕ್ಕೆ ರೆಸ್ಟ್ ಇಲ್ಲ. ಪ್ರತಿದಿನ ಹೃದಯದ ಬಡಿತ 1,00,000 ಬೀಟ್ಸ್ ಇರುತ್ತೆ. 1,00,000 ಬಾರಿ ಹೃದಯ ಮಿಡಿಯುತ್ತೆ. 1,00,000 ಬಾರಿ. ಸುಮಾರು 6,000 ರಿಂದ 7,000 ಲೀಟರ್ ಅಷ್ಟು ಬ್ಲಡ್ಡನ್ನು ಅದು ಪಂಪ್ ಮಾಡುತ್ತೆ ಹೃದಯ. ಸೊ ಮುಷ್ಟಿ ಗಾತ್ರದ ಹೃದಯಕ್ಕೆ ಬೆಟ್ಟದಷ್ಟು ಕೆಲಸ ಇದೆ. ಆದರೆ ಹೃದಯ ಒಂದು ಅದ್ಭುತವಾದಂತಹ ದಾನಿ, ಮಹಾದಾನಿ. ಎಲ್ಲ ಅಂಗಗಳಿಗಿಂತ ಹೃದಯ ಬಹಳ ದೊಡ್ಡ ದಾನಿ ಅಂತಲೇ, ಗ್ರೇಟ್ ಡೋನರ್ ಅಂತ ಹೇಳ್ತೀವಿ. ಯಾಕೆ ಗೊತ್ತಾ? ಹೃದಯ ತನಗೋಸ್ಕರ ಉಪಯೋಗಿಸ್ಕೊಳ್ಳೋದು 5% ರಕ್ತವನ್ನು ಮಾತ್ರ. ಇನ್ನು 95% ರಕ್ತವನ್ನು ಬೇರೆ ಬೇರೆ ಅಂಗಾಂಗಗಳಿಗೆ ಹಂಚುತ್ತೆ. ಅದರಿಂದ ನಾನು ಇವತ್ತು ರೋಟ್ರಿ ಅವರು ಹೃದಯದ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಹೃದಯದ ಕಾಯಿಲೆಗಳು ಅಂದರೆ ಭಾರತ ದೇಶದಲ್ಲಿ ಈಗಾಗಲೇ ಜೀವನ ಶೈಲಿ ಬದಲಾವಣೆ ಆಗಿದೆ, ಆಹಾರ ಪದ್ಧತಿ ಬದಲಾವಣೆ ಆಗಿದೆ, ಆಹಾರ ಪದಾರ್ಥಗಳು ಬದಲಾವಣೆ ಆಗಿದೆ, ಜನರ ಮನೋಭಾವ ಬದಲಾವಣೆ ಆಗಿದೆ. ಅದರಿಂದ ಭಾರತ ದೇಶದಲ್ಲಿ ಇವತ್ತು 60% ಸಾವುಗಳು, ಭಾರತ ದೇಶದಲ್ಲಿ ಇವತ್ತು 60% ಸಾವುಗಳು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಆಗ್ತಾ ಇದ್ದಾವೆ. ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಏನಪ್ಪ ಅಂದರೆ, ಮೊದಲನೇದು ಹೃದಯಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು, 2ನೇದು ಅಧಿಕ ರಕ್ತದ ಒತ್ತಡ, 3ನೇದು ಕ್ಯಾನ್ಸರು, 4ನೇದು ಸಕ್ಕರೆ ಕಾಯಿಲೆ, 5ನೇದು ಪಾರ್ಶ್ವವಾಯು, 6ನೇದು ಈಗ ಇನ್ನೊಂದು ಸೇರಿಕೊಂಡಿದೆ ಏನಪ್ಪ ಅಂದರೆ ಸ್ಕ್ರೀನ್ ಅಡಿಕ್ಷನ್ ಮತ್ತು ಒಂಟಿತನ. ಸ್ಕ್ರೀನ್ ಅಡಿಕ್ಷನ್ ಮತ್ತು ಒಂಟಿತನ ಅದು ಕೂಡ ಒಂದು ಆಧುನಿಕ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು. ಅಂದರೆ ಒಂದು ಕಾಲ ಇತ್ತು ಹೃದಯಘಾತಕ್ಕೆ ಅಥವಾ ಕ್ಯಾನ್ಸರ್ಗೆ ಮಕ್ಕಳು ತಂದೆ ತಾಯಿಗಳನ್ನ ಹಿಂದೆ ಚಿಕಿತ್ಸೆಗೆ ಕರ್ಕೊ ಬರ್ತಾ ಇದ್ರು. ನಾವೆಲ್ಲ MBBS ಓದುವಾಗ. ಇವತ್ತು ಯಾವ ಕಾಲಘಟ್ಟದಲ್ಲಿ ಇದ್ದಾವೆ ಅಂದರೆ, ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನ ಈ ಕಾಯಿಲೆಗಳಿಗೆ ಕರ್ಕೊ ಬರ್ತಾ ಇದ್ದಾರೆ. ನನ್ನ ಮಗನಿಗೆ 23 ವರ್ಷ, 25 ವರ್ಷ, ಅಥವಾ ಮಗಳಿಗೆ 28 ವರ್ಷ. ಸೊ ಇವತ್ತು ಭಾರತ ದೇಶ ಹೃದಯಘಾತದ ರಾಜಧಾನಿಯಾಗಿದೆ. ಭಾರತ ದೇಶ ಇವತ್ತು ಸಕ್ಕರೆ ಕಾಯಿಲೆಯ ರಾಜಧಾನಿಯಾಗಿದೆ. ಭಾರತ ದೇಶ ಇವತ್ತು ಅಧಿಕ ರಕ್ತದ ಒತ್ತಡ ರಾಜಧಾನಿಯಾಗಿದೆ. ಅಂದರೆ ಇವತ್ತು ಯಾಕೆ ಈ ಕಾಯಿಲೆಗಳು ಜಾಸ್ತಿ ಆಗಿದೆ? ಅದೇ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕಾಯಿಲೆ ಕಡಿಮೆ ಆಗ್ತಾ ಇದೆ, ಅಮೆರಿಕದಲ್ಲಿ ಕಾಯಿಲೆ ಕಡಿಮೆ ಆಗ್ತಾ ಇದೆ, ಐರೋಪ್ಯ ದೇಶಗಳಲ್ಲಿ ಕಾಯಿಲೆ ಕಡಿಮೆ ಆಗ್ತಾ ಇದೆ. ನಮ್ಮಲ್ಲಿ ಏನಕ್ಕೆ ಜಾಸ್ತಿ ಆಗ್ತಾ ಇದೆ? ಇದಕ್ಕೆ ಹಲವಾರು ಕಾರಣಗಳನ್ನು ನಾವು ನೋಡ್ತಾ ಇದ್ದೇವೆ. ಕೆಲವು ಬದಲಾಯಿಸಲಿಕ್ಕೆ ಆಗದೇ ಇರತಕ್ಕಂಥ ಕಾರಣ ಇದ್ದಾವೆ, ಕೆಲವು ಬದಲಾಯಿಸಬಹುದಾದ ಕಾರಣಗಳಿದ್ದಾವೆ. ಯಾವುದು ಬದಲಾಯಿಸಲಿಕ್ಕೆ ಆಗದೇ ಇರೋ ಕಾರಣ? ವಯಸ್ಸು. ನೋಡಿ, ನಾವೆಲ್ಲ MBBS ಓದಬೇಕಾದ್ರೆ 65 ವರ್ಷದ ಮೇಲ್ಪಟ್ಟವರಿಗೆ 65 ವರ್ಷ ಆದರೆ ಆ ವಯಸ್ಸೇ ಒಂದು ಕಾರಣ ಇತ್ತು. ಇವತ್ತು 45 ವರ್ಷ ಆದ್ರೇ ಆ ವಯಸ್ಸೇ ಒಂದು ಕಾರಣ. 2ನೇದು ಕಾರಣ ಏನಪ್ಪ ಅಂದರೆ, ನಾವು ಹೆಂಗಸರಲ್ಲಿ ಈ ಕಾಯಿಲೆನ 50 ವರ್ಷಕ್ಕಿಂತ ಚಿಕ್ಕ ಹೆಂಗಸರಲ್ಲಿ ಹಿಂದೆ ನೋಡ್ತಾ ಇರಲಿಲ್ಲ. ಆದರೆ ನಮ್ಮ ಅಧ್ಯಯನದಲ್ಲಿ ಇವತ್ತು 50 ವರ್ಷಕ್ಕಿಂತ ಚಿಕ್ಕವರಲ್ಲಿ 8% ಯುವ ಮಹಿಳೆಯರು ಕೂಡ ಹೃದಯಘಾತ ಇವತ್ತು ನಾನು ನೋಡ್ತಾ ಇದ್ದೇವೆ. ಯಾಕೆಂದರೆ ಹೆಂಗಸರು ಕೂಡ ಗಂಡಸರ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಅವರ ಬಹಳ ಸಮಸ್ಯೆ ಬರ್ತಾ ಇರೋದು ಹೆಂಗಸರಲ್ಲಿ ಇವತ್ತು ಅಂದರೆ, ಮಕ್ಕಳ ವಿದ್ಯಾಭ್ಯಾಸ ಇವತ್ತು ತಾಯಂದಿರ ಪರೀಕ್ಷೆ ಆಗಿದೆ. ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. ಎಷ್ಟು ಜನ ತಾಯಂದಿರು ಬಂದಿದ್ದಾರೆ, ತಲೆನೋವು, ಎದೆ ನೋವು ಡಾಕ್ಟ್ರೆ, ಎದೆ ಬಡ್ತಾ ನನಗೆ, ನಾವು ಪರೀಕ್ಷೆ ಮಾಡಿ ನೋಡ್ತೀವಿ, ಹಾರ್ಟ್ ಎಲ್ಲ ಚೆನ್ನಾಗಿದೆ, ಏನಿಲ್ಲಮ್ಮ ಅಂದರೆ, ಇಲ್ಲ ಯಾಕೆ ಹೇಳಿ ಏನು ಸಮಸ್ಯೆ ಇದೆ ಅಂದರೆ, ಇಲ್ಲ ನನ್ನ ಮಗನಿಗೆ ಮಾರ್ಕ್ಸ್ ಕಡಿಮೆ ಬಂದಿದೆ.
ನಾವು ಏನೋ ಒಂದು 10th ಅಥವಾ 12th ಎಕ್ಸಾಮ್ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆ ಏನೋ ಇರಬೇಕು ಹಾಗೆ ಹೀಗೆ ಅಂದ್ಕೊಂಡ್ರೆ ಏನು ನಿಮ್ಮ ಮಗ ಏನು ಓದ್ತಾ ಇದ್ದಾನೆ LKG. ಸೊ ಅದರಿಂದ ಆಯಿತು ಮಕ್ಕಳಿಗೆ ಕಲಿಸ್ಬೇಕು. ಈಗ ನೋಡಿ ಯಾವಾಗಲೂ ಅಷ್ಟೇ ಶಾಲೆಗಳು ವಿದ್ಯಾಭ್ಯಾಸವನ್ನು ಕಲಿಸ್ತವೆ, ಆದರೆ ತಾಯಂದಿರು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ಬೇಕು. ಯಾವಾಗಲೂ ಅಷ್ಟೇ ನಾವು ಮಕ್ಕಳಿಗೆ ಹತ್ತಾಗೆಲ್ಲ ನಾವು ಏನೇನಾದರೂ ತೆಗೆದುಕೊಟ್ರೆ ಮಕ್ಕಳು ಹತ್ತಾಗ ನಾವೇನೇನೋ ಕೊಡಕ್ಕೆ ಹೋಗ್ತೀವಿ. ಯಾವಾಗಲೂ ಅಷ್ಟೇ ಮಕ್ಕಳು ಹತ್ತಾಗ ಕೊಡದೇ ಇದ್ರೆ ಎಷ್ಟು ಒಂದು 10 ನಿಮಿಷ ಆಡ್ಬೋದು. ಬಟ್ ಅವ್ರು ಹತ್ತಾಗೆಲ್ಲ ನಾವೇನೇನೋ ಅವ್ರು ಕೇಳಿದ್ದೆಲ್ಲ ತಗೊಟ್ರೆ ಅವರು ಜೀವನ ಪರ್ಯಂತ ಅಡ್ಲೇಬೇಕಾಗುತ್ತೆ ಮಕ್ಕಳು. ಸೊ ಅದರಿಂದ ಇವತ್ತು ಹೆಂಗಸರಲ್ಲೂ ಕೂಡ ಈ ಕಾಯಿಲೆ ಜಾಸ್ತಿ ಆಗಿದೆ. ಮತ್ತು ಮೂರನೇ ಕಾರಣ ಇವತ್ತು ನಮ್ಮ ಅಧ್ಯಯನದಲ್ಲಿ ವಂಶ ಪರಂಪರೆ, ಹೆರಿಡಿಟರಿ ಫ್ಯಾಕ್ಟರ್, ಅನುವಂಶೀಯತೆ ಅಂತ ಏನು ಹೇಳ್ತೀವಿ, ಅದು ಒಂದು ಕಾರಣ. 18% ನಮ್ಮ ಅಧ್ಯಯನದಲ್ಲಿ ಅವರ ಕುಟುಂಬದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗಿರುವ ಪ್ರಕರಣಗಳಿದೆ. ಅಂದರೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಏನು? ಈಗ 80 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆದರೆ ಎಲ್ಲ ಫ್ಯಾಮಿಲಿ ಹಿಸ್ಟ್ರಿ ಅಂತ ತಗೊಳ್ಳಲ್ಲ. 50 ವರ್ಷಕ್ಕಿಂತ ಚಿಕ್ಕವರಲ್ಲಿ ಏನಾದರೂ ಹೃದಯಾಘಾತ ಆದರೆ ಅಂಥ ಕುಟುಂಬ ಸದಸ್ಯರಲ್ಲಿ ಈ ಹೃದಯಾಘಾತದ ಪ್ರಮಾಣ 5 ಪಟ್ಟು ಜಾಸ್ತಿ. ಸೊ ಅಲ್ಲಿಗೆ ಇವು ಬದಲಾಯಿಸಲಿಕ್ಕಾಗಲ್ಲ. ಯಾವುದು ತಂದೆ ತಾಯಿಗಳನ್ನೇ ಬದಲಾಯಿಸೋಕ್ಕಾಗಲ್ಲ. ಫ್ಯಾಮಿಲಿ ಹಿಸ್ಟ್ರಿ, ಸೆಕ್ಸ್ ಬದಲಾಯಿಸೋಕ್ಕಾಗಲ್ಲ, ಏಜ್ ಬದಲಾಯಿಸೋಕ್ಕಾಗಲ್ಲ. ನಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಬದಲಾಯಿಸ್ಬೋದು, ಬಟ್ ಬಯಾಲಜಿಕಲ್ ಬದಲಾಯಿಸಲ್ಲ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.